ಹಲೋ ಪೀಪಲ್, ನಾನು ಇವತ್ತು ನಿಮಗೆಲ್ಲ ಈಸಿಯಾಗಿ ಮಾವಿನಕಾಯಿ ಚುರುಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಮೊದಲು ನಾವು ಮಾವಿನಕಾಯಿನ ಈ ಥರ ಗ್ರೇಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆನ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೋಬೇಕು ಅಂಟಿಲ್ ಇಟ್ ಟರ್ನ್ಸ್ ಟು ದಿ ಬ್ರೌನ್ ಕಲರ್. ಇದನ್ನು ನಾವು ಕುಟ್ಕೊಂಡು ರೋಲ್ ಸಹಾಯದಿಂದ ಕುಟ್ಟಿ ಅಥವಾ ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೂಡ ನೀವು ಪೌಡರ್ ಮಾಡ್ಕೋಬೋದು. ಬಟ್ ನೀಟಾಗಿ ಪೌಡರ್ ಆಗಿರಬೇಕು. ನಮಗೆ ಇದಕ್ಕೆ ಒಂದು 4 to 5 ಸ್ಲೈಸಸ್ ಅಷ್ಟು ಗಾರ್ಲಿಕ್ ಕೂಡ ಬೇಕು. ಅದಾದಮೇಲೆ ಕಡಾಯಿಗೆ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಸಾಸಿವೆ ಮತ್ತು ಗಾರ್ಲಿಕ್ನ ಹಾಕಿ ಸ್ಟವ್ ಆಫ್ ಮಾಡಬೇಕು. ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಪೌಡರ್ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ಚರ್ ಕೂಲ್ ಆದಮೇಲೆ ನಾವು ಗ್ರೇಟೆಡ್ ಮ್ಯಾಂಗೋನ ಹಾಕ್ಕೋಬೇಕು. ನೆನಪಿರಲಿ, ಮ್ಯಾಂಗೋ ಹಾಕಿದ್ಮೇಲೆ ಬೇಯಿಸಬಾರ್ದು. ಸೊ ಇದನ್ನು 2 ಮಿಕ್ಸ್ಚರ್ಸ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಮಾವಿನಕಾಯಿ ಚುರುಪು ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಮೌತ್ ವಾಟರಿಂಗ್ ಅಲ್ವಾ. ಸೊ ಬೇಗ ಹೋಗಿ ಟ್ರೈ ಮಾಡಿ, ಹಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಡೂ ಸಬ್ಸ್ಕ್ರೈಬ್.